ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೈತ ಮಿತ್ರರೇ. ನಾನು ನಿಮ್ಮ ಅಶೋಕ್, ನೀವು ನೋಡ್ತಾ ಇದ್ದಾರೆ ಅಶೋಕ್ ಆಗ್ರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ. ಸೊ ರೈತ ಮಿತ್ರರೇ, ಸೊ ಈ ಒಂದು ಡೈರಿ ಫಾರ್ಮ್ ಅಮೆರಿಕನ್ ಡೈರಿ ಫಾರ್ಮ್ ಸೀರೀಸಲ್ಲಿ ಇದು ಕೊನೆ ವಿಡಿಯೋ ಅನಿಸುತ್ತೆ ಲಾಸ್ಟು. ಸೊ ಏನಂತ ಅಂದರೆ ಮೇಯ್ನ್ಲಿ ಮಿಲ್ಕಿಂಗ್ ಪ್ರೋಸೆಸ್ ಆಯಿತು, ಶೆಡ್ ಆಯಿತು. ಸೊ ಲಾಸ್ಟ್ ಒಂದು ಬಂದುಬಿಟ್ಟು ಸೊ ಹೈಯೆಸ್ಟ್ ಮಿಲ್ಕ್ ಈಲ್ಡ್ ಮಾಡುವಂತಹ ಈ ಡೈರಿ ಫಾರ್ಮ್ಗಳಲ್ಲಿ ಸೊ ಯಾವ ರೀತಿಯ ಫುಡ್ಗಳನ್ನು, ಯಾವ ರೀತಿಯ ಒಂದು ಮೇವುಗಳನ್ನು ಮತ್ತು ಯಾವ ರೀತಿಯ ಕಾನ್ಸಂಟ್ರೇಟ್ ಫೀಡ್ಗಳನ್ನು ಸೊ ಇವರು ಕೊಡ್ತಾರೆ ಮತ್ತು ಅದನ್ನು ಯಾವ ರೀತಿ ಜೋಪಾನ ಮಾಡ್ತಾರೆ, ಯಾವ ಟೈಮಲ್ಲಿ ಕೊಡ್ತಾರೆ, ಸೊ ಯಾವ ರೀತಿ ಇರ್ತಾರೆ, ಟೋಟಲಿ ಓವರಾಲ್ ಫುಡ್ ಬಗ್ಗೆ, ಸೊ ಯಾವ ವಿಧದ ಫುಡ್ಗಳನ್ನು ಸೊ ಹೇಗೆ ಸ್ಟೋರ್ ಮಾಡ್ತಾರೆ, ಮೇಯ್ನ್ಲಿ ಸ್ಟೋರಿಂಗ್ ಒಂದು ಸಿಸ್ಟಮ್ ಹೇಗಿರುತ್ತೆ, ಅಂದರೆ ಒಂದು ಕಡೆ ಸಂಗ್ರಹಣೆ ಮಾಡುವಂತಹ ಸಿಸ್ಟಮ್ಮು ಮತ್ತು ಅದನ್ನು ಯಾವ ರೀತಿ ಮಿಕ್ಸಿಂಗ್ ಆಗ್ಬೋದು, ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಏನೇನಿರುತ್ತೆ, ಇದರ ಬೇಸ್ ಮೇಲೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇದು ಲಾಸ್ಟ್ ವಿಡಿಯೋ, ಮೇ ಬಿ ರಿಮೈನಿಂಗ್ ಏನಾದರೂ ಮತ್ತೆ ಉಳಿಕೆ ಇದ್ದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಇದರಲ್ಲಿ ಕಾನ್ಸಂಟ್ರೇಟ್ ಫೀಡ್ ಬಗ್ಗೆನ ಮತ್ತು ಮೇವಿನ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇದರಲ್ಲಿ ನಾವು ಮೇಯ್ನ್ಲಿ ಸೊ ಯಾವ ರೀತಿ ಸ್ಟೋರ್ ಮಾಡ್ತಾರೆ ಅದನ್ನ ಬಗ್ಗೆನೂ ನಾನು ಮೇಯ್ನ್ ಹೇಳಬೇಕು, ಯಾಕೆಂತಂದರೆ ಅದು ಇಂಪಾರ್ಟೆಂಟೇ. ಸೊ ಅದನ್ನು ಟೋಟಲಿಯಾಗಿ ನಿಮಗೆ ಸ್ಲೈಡ್ಸ್ ಮುಖಾಂತರ ಹೇಳ್ತಾ ಹೋಗ್ತೀನಿ. ಸೊ ಅದನ್ನು ನೋಡ್ತಾ ಮುಂದೆ ಹೋಗೋಣ. ಸೊ ನೀವೀಗ ನೋಡ್ತಿರುವಂತಹ ಇಂಪಾರ್ಟೆಂಟ್ ಒಂದು ಸ್ಟೋರೇಜ್ ಏನು ಅಂತ ಅಂದರೆ ಇದು ಮೇವು. ಸೊ ಇದನ್ನು ಅವರು ಸ್ಟೋರ್ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ಡ್ರೈ ಒಣ ಮೇವನ್ನು ಸ್ಟೋರ್ ಮಾಡ್ಕೊಂಡಿರ್ತಾರೆ. ಅಂದರೆ ಇಲ್ಲಿ ವರ್ಷ ಪೂರ್ತಿ ಹಸಿ ಮೇವು ಸಿಗದೇ ಇರುವಂತಹ ಕಾರಣದಿಂದ ಮ್ಯಾಕ್ಸಿಮಮ್ ಯಾವ ಟೈಮಲ್ಲಿ ಏನೆಲ್ಲ ಹುಲ್ಲು ಸಿಗುತ್ತೆ, ಸೊ ಅಂತಹ ಒಂದು ಹುಲ್ಲನ್ನು ಅಥವಾ ಮೇವನ್ನು ಒಂದು ಕಡೆ ಈ ರೀತಿ ಬೇಲ್ ರೂಪದಲ್ಲಿ, ಅಂದರೆ ಸ್ಕ್ವೇರ್ ಬೇಲ್ ರೂಪದಲ್ಲಿ ಸ್ಟೋರ್ ಮಾಡಿ ತುಂಬಿಡ್ತಾರೆ. ಸೊ ಅದನ್ನು ನೆಕ್ಸ್ಟ್ ನೇರವಾಗಿ ಇದನ್ನೇ ಕೊಡಲ್ಲ, ಇದ್ರ ಜೊತೆ ಮಿಕ್ಸ್ ಮಾಡ್ತಾ ಕೊಡ್ತಾರೆ. ಸೊ ಏನೇನು ಕೊಡ್ತಾರೆ, ಮೇಯ್ನ್ಲಿ ಇವರು ಬೆಳೀತಕ್ಕಂಥದ್ದು ಆಲ್ಫಾಲ್ಫಾ. ಸೊ ಇಲ್ಲಿ ಆಲ್ಫಾಲ್ಫಾ ಇರುತ್ತೆ, ಇದು ಹೈ ಪ್ರೋಟೀನ್ ಹುಲ್ಲಾಗಿರುತ್ತೆ. ಅದ್ರ ಜೊತೆ ಕಾರ್ನ್ ಇರುತ್ತೆ, ಕಾರ್ನ್ ಜೊತೆ ಕಾರ್ನ್ ಸೈಲೇಜ್ ಇರುತ್ತೆ. ಸೊ ಇದು ಇವೆರಡನ್ನೂ ಮ್ಯಾಕ್ಸಿಮಮ್ ಆಗಿ ಇಲ್ಲಿ ಹೆಚ್ಚಿನದಾಗಿ ಕೊಡ್ತಕ್ಕಂಥದ್ದು. ಸೊ ಈ ಹುಲ್ಲನ್ನು ಮಿಕ್ಸ್ ಮಾಡ್ತಾರೆ. ಸೊ ಮ್ಯಾಕ್ಸಿಮಮ್ ಎರಡು ಮಿಕ್ಸ್ ಮಾಡ್ತಾರೆ. ಈ ಆಲ್ಫಾಲ್ಫಾ ಹೇ ಅಂತಕ್ಕಂಥದ್ದು ಸೊ ಈಸ್ ಈಕ್ವಲ್ ಟು ಅದು ಯಾವುದಕ್ಕೆ ಅಂತ ನಮ್ಮ ಲೂಸರ್ನ್ ಇದೆಯಲ್ಲ, ಲೂಸರ್ನನ್ನೇ ಅವರು ಆಲ್ಫಾಲ್ಫಾ ಅಂತ ಕರೀತಾರೆ. ಹೈ ಪ್ರೋಟೀನ್ ಇರುವಂಥ ಒಂದು ಮೇವು ಈ ಒಂದು ಅಮೆರಿಕನ್ ಡೈರಿ ಫಾರ್ಮ್, ಕ್ಯಾಲಿಫೋರ್ನಿಯಾ ಡೈರಿ ಫಾರ್ಮ್ಗಳಲ್ಲಿ ಸೊ ಹೆಚ್ಚಿಂದ ಕೊಡ್ತಾರೆ. ಇದ್ರ ಜೊತೆಗೆ ಅಂದರೆ ನೇರವಾಗಿ ಈ ಕಾರ್ನ್ ಸೈಲೇಜ್ ಮತ್ತು ಈ ಕಾರ್ನ್ ಮತ್ತು ಜೋಳವನ್ನು, ಮೇಜನ್ನು ಪ್ಲಸ್ ಈ ಒಂದು ಆಲ್ಫಾಲ್ಫಾ ಇವೆರಡನ್ನೇ ಔಟ್ರ್ ಮುಂದೆ ಹಾಕೋದಿಲ್ಲ ತಿನ್ನೋದಕ್ಕೆ. ಸೊ ಅದ್ರ ಜೊತೆ ಟೋಟಲಿ ಆಗಿ ಮಿಕ್ಸಪ್ ಮಾಡ್ತಾರೆ ವಿತ್ ಕಾನ್ಸಂಟ್ರೇಟ್ ಫೀಡನ್ನು ಸೇರಿಸಿ ಮಿಕ್ಸ್ ಮಾಡ್ತಾರೆ. ಅದನ್ನು ಮಿಕ್ಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೆಲವೊಂದು ಬ್ಲೆಂಡರ್ ಅಲ್ಲ, ಅದನ್ನು ಏನಂತಾರೆ ಮಿಕ್ಸರ್ಸ್ ಇರ್ತವೆ, ದೊಡ್ಡ ಒಂದು ವಾಹನ ಮಿಕ್ಸರ್ಗಳು. ಸೊ ಅದು ಯಾವ ರೀತಿ ಇರುತ್ತೆ ಅಂತ ಅಂದರೆ ಇವಾಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಮಿಕ್ಸರನ್ನು. ಸೊ ಈ ಒಂದು ಇದರಲ್ಲಿ ಓವರಾಲ್ ಅಲ್ಲಿರ್ತಕ್ಕಂಥ ಟೋಟಲ್ ಮೇವುಗಳನ್ನು ಇಂತಿಷ್ಟು ಪ್ರಮಾಣದಲ್ಲಿ ಫಾರ್ಮುಲಾ ಅವ್ರದ್ದೇ ಆದಂಥ ಒಂದು ರೇಷಿಯೋ ಇಟ್ಕೊಂಡು ಸೊ ಅದನ್ನು ಓವರಾಲ್ ಮಿಕ್ಸ್ ಮಾಡ್ತಾರೆ. ಸೊ ಅದರ ಒಳಗಡೆ ತುಂಬಾ ಮಿಕ್ಸ್ ಆಗುವಂತಹ ಒಂದು ರೀತಿಯ ಬ್ಲೇಡ್ಗಳಿರುತ್ತೆ, ಅದನ್ನು ಓವರಾಲ್ ಮಿಕ್ಸ್ ಮಾಡ್ತಾರೆ ವಿತ್ ಅಂದರೆ ಧಾನ್ಯಗಳ ಹಿಟ್ಟು, ಧಾನ್ಯಗಳ ಒಂದು ಪೌಡರು ಮತ್ತು ಮೇವು ಎರಡನ್ನೂ ಸಹ ಒಂದೇ ಸಲ ಬ್ಲೆಂಡ್ ಮಾಡ್ತಾರೆ. ಅದು ಬ್ಲೆಂಡ್ ಮಾಡಿದಾಗ ಯಾವ ರೀತಿ ಕಾಣುತ್ತೆ ಅಂತ ಅಂದರೆ ತುಂಬಾ ನುಣ್ಣಗೆ ಕಾಣುತ್ತೆ ಅದು. ಸೊ ನೀವು ನೋಡ್ತಾ ಇರ್ಬೋದು ಅದರ ಮುಂಭಾಗದಲ್ಲಿ, ಅಂದರೆ ಹಸುಗಳ ಮುಂಭಾಗದಲ್ಲಿ ಡ್ರೈ ವಿತ್ ಕಾನ್ಸಂಟ್ರೇಟ್ ಫೀಡ್ ಎರಡು ಮಿಕ್ಸ್ ಆಗಿರುವಂತಹ ಪೌಡರ್ ರೂಪದಲ್ಲಿರುವಂತಹ ಮೇವು ಇದನ್ನು ತುಂಬ ಇಷ್ಟಪಟ್ಟು ತಿಂತವೆ. ಈಸ್ ಈಕ್ವಲ್ ಟು ಈಗ ನಮ್ಮ ಒಂದು ಭಾರತದಲ್ಲಾಗುವಂತಹ TMRಗೆ ಈಕ್ವಲ್ ಆಗಿ ಇದಿರುತ್ತೆ, ಅಂದರೆ ಎಲ್ಲನೂ ಅದರಲ್ಲಿ ಮಿಕ್ಸ್ ಆಗಿರುತ್ತೆ. ಅದು ತುಂಬಾ ಉತ್ಕೃಷ್ಟವಾದಂಥದ್ದು. ಸೊ ನಂತರ ಇದರಲ್ಲಿ ಏನೇನು ಮಿಕ್ಸ್ ಮಾಡ್ತಾರೆ ಅಂತ ಅಂದರೆ ಸೊ ನೀವೀಗ ನೋಡ್ಬೋದು ಈ ರೀತಿಯಾಗಿ ಸ್ಟೋರೇಜ್ಗಳನ್ನು ಒಂದೊಂದು ದಾಣ್ಯಕ್ಕೂ ಒಂದೊಂದು ರೀತಿಯ ಸ್ಟೋರೇಜ್ಗಳನ್ನು ಸಿದ್ಧ ಮಾಡ್ಕೊತಾರೆ. ಈ ಸ್ಟೋರೇಜ್ಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಅವರು ಸೊ ತುಂಬಾ ಉತ್ಕೃಷ್ಟವಾದ ಆಹಾರವನ್ನು ಕೊಡೋದಕ್ಕೆ ಅವರು ಅಂದರೆ ಸಾಧ್ಯವಾಗುತ್ತೆ ಆ ಒಂದು ಡೈರಿ ಫಾರ್ಮ್ಗಳಲ್ಲಿ. ಸೊ ಮೇಯ್ನಾಗಿ ಇಲ್ಲಿ ಏನೇನು ಧಾನ್ಯಗಳನ್ನು ಬಳಕೆ ಮಾಡ್ತಾರೆ ಅಂತ ಸೊ ಮೇಯ್ನ್ ಈ ಒಂದು ಡೈರಿ ಫಾರ್ಮ್ಗಳಲ್ಲಿ ಅವರು ಬಳಕೆ ಮಾಡುವಂತಹ ಧಾನ್ಯಗಳು ಯಾವ್ಯಾವ ಇರ್ತವೆ ಅಂತ ಅಂದರೆ ಈ ಕ್ಯಾನೋಲೋ ಅಲ್ಲಿರುವಂತಹ ಒಂದು ಧಾನ್ಯದ ಹೆಸರು ಅದು, ಮತ್ತು ಬ್ರೌನ್ ಕಾರ್ನು, ಮಿನರಲ್ ಮಿಕ್ಸರು. ಸೊ ಅದು ಅದೇ ರೀತಿ ಮಾಡ್ತಾರೆ. ಹಾಗೆ ಕಾಟನ್ ಸೀಡ್ಸ್ ಇರುತ್ತೆ ಮತ್ತು ಫ್ಲೆಕ್ಸಿಡ್ ಕಾರ್ನ್ಸು. ಸೊ ಇವೆಲ್ಲನೂ ಮಾಡ್ತಾರೆ. ಈಗ ನೀವು ಅಲ್ಲಿ ಇದರಲ್ಲಿ ನೋಡ್ತಿರುವಂತೆ ಸೊ ಒಂದೊಂದು ಬಂಕರ್ಸ್ ರೀತಿ, ಸೊ ಒಂದೊಂದು ರೀತಿಯಲ್ಲಿ ಆ ಒಂದು ಧಾನ್ಯ ಸಂಗ್ರಹಣೆಗೆ ಇರ್ತದೆ. ಸೊ ಈ ರೀತಿಯಾಗಿ ಅವರು ಸ್ಟೋರೇಜನ್ನು ಮಾಡಿಕೊಂಡು ಪ್ರತಿಯೊಂದು ಸಹ ಮೆಕ್ಯಾನಿಕಲಿ ಅಂದರೆ ಯಂತ್ರಗಳ ಸಹಾಯದಿಂದಲೇ ಇಂತಿಷ್ಟು ರೇಷಿಯೋವನ್ನು ಸೊ ಆಗಲೇ ತೋರಿಸಿದಂಥ ಒಂದು ಮಿಕ್ಸರಲ್ಲಿ ಹಾಕ್ಬಿಟ್ಟು ಟೋಟಲ್ ಮಿಕ್ಸ್ ಮಾಡಿಬಿಟ್ಟು ಸೊ ಆ ಒಂದು ಹಸುಗಳಿಗೆ ನೇರವಾಗಿ ಕೊಡ್ತಾರೆ. ಸೊ ಇಲ್ಲಿ ಯಾವುದೇ ರೀತಿಯ ಗ್ರೀನ್ ಫಾಡರ್ಸನ್ನು ಅವರು ಬಳಸೋದಿಲ್ಲ, ಮ್ಯಾಕ್ಸಿಮಮ್ ಡ್ರೈ ಬೇಸ್ ಮೇಲೆ ನಡೀತದೆ. ಸೊ ಓವರಾಲ್ ಸೊ ಅದೆಲ್ಲವೂ ಸಹ ಈ ರೀತಿಯಾಗಿ ಮ್ಯಾಕ್ಸಿಮಮ್ ಇಲ್ಲಿ ಕಾನ್ಸಂಟ್ರೇಟ್ ಫೀಡು ಮತ್ತು ಡ್ರೈ ಮ್ಯಾಟರ್ ಈ ಎರಡು ಬೇಸ್ ಮೇಲೆ ನಡೀತದೆ. ಸೊ ಓವರಾಲ್ ಒಂದು ಕಡೆ ಸ್ಟೋರ್ ಮಾಡಿಬಿಟ್ಟು ವರ್ಷ ಪೂರ್ತಿ ಬರುವಂತೆ ಅವರು ಒಂದೇ ಕಡೆ ಸ್ಟೋರ್ ಮಾಡ್ಕೊಂಡು ಮಾಡ್ತಾರೆ. ಸೊ ಧಾನ್ಯಗಳಾಗಬಹುದು, ಧಾನ್ಯಗಳನ್ನು ಪೌಡರ್ ಮಾಡಿರ್ಬೋದು ಅಥವಾ ಸೊ ಹುಲ್ಲನ್ನು ಸ್ಟೋರ್ ಮಾಡಿದ್ರೆ ನೀವು ನೋಡಿರ್ತಕ್ಕಂಥದ್ದನ್ನು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೀರಾ. ಸೊ ಈ ರೀತಿ ಸ್ಟೋರ್ ಮಾಡೋದ್ರ ಮುಖಾಂತರ ಮ್ಯಾಕ್ಸಿಮಮ್ ಅದನ್ನು ಅವರು ಯುಟಿಲೈಸ್ ಆಗುವಂತೆಯೇ ಆ ಒಂದು ಕಾನ್ಸಂಟ್ರೇಟ್ ಫೀಡನ್ನು ಕೊಡುತ್ತಾ ಅತಿ ಹೆಚ್ಚು
ಹಾಲು ಕೊಡೋದಕ್ಕೋಸ್ಕರ ಅನುಕೂಲವಾಗುವಂತಹ ಯಾವೆಲ್ಲ ಧಾನ್ಯಗಳನ್ನು ಎಷ್ಟು ರೀತಿಯಲ್ಲಿ ಮಿನರಲ್ ಮಿಕ್ಸರ್ ಕೊಡಬೇಕು, ಓವರಾಲ್ ಒಂದು ರೀತಿಯ ಫಾರ್ಮುಲಾವನ್ನು ಬಳಕೆ ಮಾಡಿ ದಾಣಿ ಮಿಶ್ರಣ ಆಗ್ಬೋದು ಅಥವಾ ಮೇವಿನ ಮಿಶ್ರಣ ಆಗ್ಬೋದು ಮಾಡಿಬಿಟ್ಟು ಸೊ ಅವುಗಳ ಮುಖಾಂತರ ಕೊಡೋದ್ರಿಂದ ಹೆಚ್ಚು ಸೊ ನಾನೀಗ ಯಾವೆಲ್ಲ ಧಾನ್ಯಗಳು ಮತ್ತು ಎಂತಹ ಮೇವುಗಳನ್ನು ಹೇಳಿದ್ನೆ ಅವುಗಳನ್ನು ಮಾತ್ರನೇ ಅಂದರೆ ಅಲ್ಲಿ ಅಧಿಕವಾಗಿ ಸಿಗ್ತಕ್ಕಂಥವು ಅವೇ, ಬಟ್ ಹೆಚ್ಚು ಪ್ರೋಟೀನ್ ಯುಕ್ತವಾದಂಥ ಆಹಾರ ಅವಾಗಿರುತ್ತೆ. ಸೊ ಆ ರೀತಿ ಮಿಕ್ಸನ್ನು ಮಾಡಿಬಿಟ್ಟು ಆ ರೀತಿ ರೇಷಿಯೋವನ್ನು ಕೊಟ್ಟುಬಿಟ್ಟು ಸೊ ಮಿಕ್ಸ್ ಮಾಡಿ ಇವುಗಳಿಗೆ ತಿನ್ನೋದು ಕೊಡ್ತಾರೆ. ಸೊ ಆ ಉದ್ದೇಶಕ್ಕವು ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ಉತ್ಪಾದನೆ ಮಾಡ್ತವೆ. ಕೇವಲ ಆಹಾರದಿಂದಲೇ ಹಾಲು ಉತ್ಪಾದನೆ ಆಗುತ್ತೆ ಅನ್ನೋದು ಅಥವಾ ತಪ್ಪು. ಆ ಒಂದು ಬ್ರೀಡ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಅವರು ಸಿದ್ಧ ಮಾಡುವಂತಹ ಬ್ರೀಡರ್, ಅಲ್ಲಿರುವಂತಹ ಬ್ರೀಡ್ಗಳು ಸಹ ಅದೇ ರೀತಿ ಹಾಲು ಉತ್ಪಾದನೆಗೆ ತುಂಬಾ ಸಮರ್ಪಕವಾಗಿರುವಂತಹ ಬ್ರೀಡ್ಗಳು ಆಗಿರ್ತಾವೆ. ಅವು ಕೇವಲ ಆಹಾರ ಒಂದೇ ನಿರ್ಧಾರ ಮಾಡೋದು. ಈಗ ಅದೇ ಆಹಾರ ಅಂತಂದು ನಮ್ಮ ಒಂದು ಹಸುಗಳಿಗೆ ಕೊಟ್ಟರು 90 ಲೀಟ್ರ್ ಹಾಲು ಕೊಡಿ ಅಂತಂದರೆ ಸೊ ಕೊಡೋದಿಲ್ಲ. ಅದರ ಜಮ್ನಿ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟನ್ನು ಕೊಡ್ತವೆ. ಬಟ್ ಬ್ರೀಡು ಇಂಪಾರ್ಟೆಂಟು, ಫೀಡು ಬ್ರೀಡು ಎರಡೂ ಕರೆಕ್ಟಾಗಿದ್ರೇ ಉತ್ತಮ ಹಾಲನ್ನು ತೆಗೆಯೋದಕ್ಕೆ ಸಾಧ್ಯವಾಗುತ್ತೆ. ಸೊ ಇಲ್ಲಿನ ಒಂದು ಹಾಲಿನ ರೇಟ್ಗಳು ಹೇಗಿರುತ್ತೆ ಅನ್ನೋದನ್ನು ನಾವು ಮೇಯ್ನ್ಲಿ ನೋಡೋದಾದರೆ, ಸೊ ಇಲ್ಲಿ A2 ಮಿಲ್ಕು ಮತ್ತು ಯಾವುದು ನಮ್ಮ ಒಂದು ಆರ್ಗ್ಯಾನಿಕ್ ಮಿಲ್ಕ್ಗೆ ತುಂಬಾ ರೇಟ್ ಇರುತ್ತೆ. ಅಂದಾಜು ಇಂಚುಮಿಂಚು 80 ರಿಂದ 90 ರೂಪಾಯಿ ಇರುತ್ತೆ. ಸೊ ಜನರಲ್ ಮಿಲ್ಕ್ ಏನಿರುತ್ತೆ ಮಾಮೂಲಿ ಮಿಲ್ಕು, ಸೊ ಅದನ್ನು ಸಹ ಸುಮಾರು ಒಂದು 40 ರೂಪಾಯಿಂದ 50 ರೂಪಾಯಿ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಕನ್ವರ್ಟ್ ಮಾಡೋದಾದರೆ ಸೊ ಒಂದು ಜನರಲ್ ಮಿಲ್ಕ್ ಮಾಮೂಲಿ ಮಿಲ್ಕ್ ಏನಿರುತ್ತೆ ಒಂದು 40 ರಿಂದ 50 ರೂಪಾಯಿ ತನಕ ಇರುತ್ತೆ. ಬಟ್ ಆರ್ಗ್ಯಾನಿಕ್ ಆ್ಯಂಡ್ ಯಾವುದು ಈ ಒಂದು ಸಾವಯವದಲ್ಲಿ ಬೆಳೆದಿರ್ತಕ್ಕಂಥ ಮತ್ತು A2 ಮಿಲ್ಕ್ಗೆ ತುಂಬಾ ಕಾಸ್ಟ್ ಇರತಕ್ಕಂಥದ್ದು ಅಮೆರಿಕದಲ್ಲಿ. ಸೊ 90 ರೂಪಾಯಿ ತನಕ ಅದಕ್ಕೆ ಬೆಲೆ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗೆಯೇ ಆಹಾರವನ್ನು ಯಾವ ಟೈಮಲ್ಲಿ ಕೊಡ್ತಾರೆ ಅನ್ನೋದಕ್ಕೆ ನಾವು ಬಂದರೆ, ಯಾವ ಟೈಮಲ್ಲಿ ಕೊಡಬೇಕು ಕೊಡಬಾರ್ದು ಅನ್ನೋದು ಬಂದರೆ, ಸೊ ಇಲ್ಲಿ ಆಹಾರವನ್ನು ಕೇವಲ ಒಂದೇ ಟೈಮೇ ಕೊಡ್ತಾರೆ. ಮ್ಯಾಕ್ಸಿಮಮ್ ಸಫಿಷಿಯಂಟಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಒಂದೇ ಸಲ ಸೊ ಟ್ರ್ಯಾಲಿಯಲ್ಲಿ ಹಾಕ್ಬಿಡ್ತಾರೆ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ತಿಂದು ಮಿಕ್ಕಂಥ ಸಮಯದಲ್ಲಿ ಅದು ಮೆಲ್ಕ್ ಆಗ್ತಾ ಕೂತಿರುತ್ತೆ. ಸೊ ಅಂದರೆ ಮಲಗಿರುತ್ತೆ. ಮೆಲ್ಕ್ ಆಗ್ತಾ ಮಲಗಿದಾಗ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಅದರ ಒಂದು ಮೆಟಬಾಲಿಸಮ್ ನೀಟಾಗಿ ನಡೆದ್ಬಿಟ್ಟು ಸೊ ಓವರಾಲ್ ಅಲ್ಲಿರುವಂತಹ ಫುಡ್ಡಿನ ಸಂಪೂರ್ಣ ಪೋಷಕಾಂಶಗಳು ದೇಹಕ್ಕೆ ಅಂದುವಂತೆ ಮಾಡುತ್ತೆ. ಸೊ ನಾವು ಆವಾಗ ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ಕೊಟ್ಟು ಸೊ ಅದನ್ನು ಮತ್ತೆ ಆಹಾರಕ್ಕೋಸ್ಕರ ವೆಯ್ಟ್ ಮಾಡಿಸಲ್ಲ. ಮ್ಯಾಕ್ಸಿಮಮ್ ಫುಲ್ ಫುಡ್ಡನ್ನು ಅದು ಕೊಟ್ಬಿಡ್ತಾರೆ. ಅದರ ಶಕ್ತಿ ಎಷ್ಟಿರುತ್ತೋ ಅಷ್ಟು ತಿಂದು ಅದಾದ ನಂತರ ಅದು ಮೆಲ್ಕ್ ಹಾಕೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಳ್ಳೆ ಪೋಷಕಾಂಶಗಳನ್ನು ದೇಹಕ್ಕೆ ಅಂದುವಂತೆ ಮಾಡಿ ಉತ್ತಮ ಹಾಲನ್ನು ಉತ್ಪಾದಿಸೋದಕ್ಕೆ ಅದು ಸಹಕಾರಿಯಾಗುತ್ತೆ. ಸೊ ಅದು ಆ ರೀತಿಯಾಗಿ ಅವರು ಫುಡ್ಗಳನ್ನು ಸೊ ಕೊಡ್ತಾರೆ. ಸೊ ಈ ಒಂದು ವಿಡಿಯೋ ನಿಮಗೆ ಫುಡ್ ಬೇಸ್ ಮೇಲೆ ಸೊ ನೀವು ಇಲ್ಲಿ ಗಮನಿಸಿ ಅವುಗಳ ಮುಂಭಾಗದಲ್ಲಿ ಎಷ್ಟು ಪ್ರಮಾಣದಲ್ಲಿ ಆಹಾರ ಇದೆ ಅಂತಕ್ಕಂಥದ್ದು. ಒಟ್ಟಿಗೆ ಬೇಕಾದಷ್ಟು ಆಹಾರವನ್ನು ತಿಂದು ಅದಾದ ನಂತರ ಮೆಲ್ಕ್ ಹಾಕೋದಕ್ಕೆ ಹೋಗುತ್ತೆ. ಇಲ್ಲಿ ಕಾನ್ಸಂಟ್ರೇಟ್ ಫೀಡ್ ಒಂದು ಸಲ ಕೊಡಲ್ಲ, ಸೊ ಮೇವನ್ನು ಒಂದು ಸಲ ಕೊಡಲ್ಲ. ಎರಡೂ ಒಂದೇ ಬಾರಿನೇ ಕೊಡ್ತವೆ, ಒಂದೇ ಬಾರಿ ತಗೊಳ್ತವೆ. ಫೈಬರ್ಸು, ಮಿನರಲ್ಸು ಮತ್ತು ವಿಟಮಿನ್ಸು ಎಲ್ಲ ಒಂದೇ ಬಾರಿ ಸಿಗೋದ್ರಿಂದ ಸೊ ಆಹಾರ ಸಹ ತುಂಬ ನೀಟಾಗಿ ಜೀರ್ಣ ಆಗುತ್ತೆ. ಜೀರ್ಣ ಆದಂಥ ಆಹಾರ ಒಳ್ಳೆ ಪೋಷಕಾಂಶಗಳು ದೇಹಕ್ಕೆ ಲಭ್ಯ ಆಗುವಂತೆ ಮಾಡುತ್ತೆ. ಸೊ ಆ ಉದ್ದೇಶದಿಂದ ಇಲ್ಲಿ ಬ್ರೀಡು ಫ್ರೀಡು ಎರಡನ್ನೂ ಸಹ ಉತ್ತಮವಾಗಿ ಸಮತೋಲಿತವಾಗಿ ಮೇಂಟೈನ್ ಮಾಡೋದ್ರಿಂದ ಅಧಿಕ ಹಾಲನ್ನು ಉತ್ಪಾದನೆ ಮಾಡೋದಕ್ಕೆ ಈ ಸಹಕಾರಿ ಆಗುತ್ತೆ. ಸೊ ನಾವು ಈ ರೀತಿ ಮಾಡ್ಬೋದು ಅಂದರೆ ಖಂಡಿತ ಮಾಡ್ಬೋದು. TMR ಬೇಸ್ ಮೇಲೆ TMR ಏನಿದೆ ಟೋಟಲ್ ಮಿಕ್ಸ್ಡ್ ರೇಷಿಯೋ ಆ ರೀತಿಯಾಗಿ ಇವ್ರು ಫುಡ್ಡನ್ನು ಕೊಡೋದು ಸೊ ಇಲ್ಲಿ ಸರ್ವೇಸಾಮಾನ್ಯವಾಗಿರುತ್ತೆ. ಮ್ಯಾಕ್ಸಿಮಮ್ ಎಲ್ಲ ಡೈರಿಗಳಲ್ಲೂ ಇದೇ ರೀತಿಯ ಒಂದು ಪ್ರೋಸೆಸ್ ಕಂಟಿನ್ಯೂ ಆಗ್ತಾ ಇರುತ್ತೆ.